ಟೆಲಾಜಿನ ಅಥವಾ ಮೈಬನ್ನಡ ದೇಹ ಪ್ರಕಾರಗಳ ಅವಸ್ಥಾವಿಕ ಫಲನು ಚಿತ್ರಿಸುವ ಮೂಲಕ ಆಧುನಿಕ ಸಮೂಹ ಮಾಧ್ಯಮವು ಆದರ್ಶ ದೇಹದ ಬ್ಯಾಗ್ ಬಳಕೆದಾರರ ಗ್ರಹಿಕೆಯನ್ನು ಕಿರಿದಾದ ಮತ್ತು ಸಾಮಾನ್ಯವಾಗಿ ಸಾಧಿಸಲ್ಗಡ ಮಾನದಂಡಗಳ ಕಡೆಗೆ ಬದಲಿಸುತ್ತಿದೆ ಎಂದು ಕಂಡುಬಂದಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಸಾಮಾಜಿಕ ಮಾಧ್ಯಮವು ನಿರ್ಬಂಧಿತ ದೇಹದ ಆದರ್ಶಗಳನ್ನು ಸವಾಲು ಮಾಡಲು ಹೊರಟಿದೆ. ಮಾನವ ದೇಹದ ಕಡೆಗೆ ಹೆಚ್ಚಿಸಿಯು ಮುಕ್ತ ಮನಸ್ಸಿನ ದೃಷ್ಟಿಕೋನಗಳನ್ನು ಪ್ರತಿಪಾದಿಸುತ್ತದೆ. ದೇಹ ಧನಾತ್ಮಕ ಆನ್ಲೈನ್ ವಿಷಯವನ್ನು ನೋಜುವುದು ವಿಶಾಲವಾದ ದೇಹದ ಆಕಾರಗಳನ್ನು ಒಳಗೊಳ್ಳಲು ಆದರ್ಶ ದೇಹದ ಮಹಿಳೆಯರ ಪರಿಕಲ್ಪನೆಯನ್ನು ಬದಲಿಸುತ್ತದೆ ಎಂದು ನಾವು ಊಹಿಸಿದ್ದೇವೆ. ನೋಟ ಸಂಬಂಧಿತ ವಿಷಯವನ್ನು ಇಷ್ಟಪಡುವುದು, ಹಂಚಿಕೊಳ್ಳುವುದು ಅಥವಾ ಕಮೆಂಟ್ ಮಾಡುವಂಥ ಸಾಮಾಜಿಕ ಅಂದಗೊಳಿಸುವ ನಡವಳಿಕೆಗಳು ಸೌಂದರ್ಯ ಮಾನದಂಡಗಳನ್ನು ಪುನರುಚ್ಚರಿಸಲು ಮತ್ತು ಮತ್ತಷ್ಟು ಸಾಮಾನ್ಯಗೊಳಿಸಲು ಸಹಾಯ ಮಾಡುತ್ತದೆ. ಪರಿಣಾಮವಾಗಿ ಸ್ಥಾಪಿತ ದೇಹ ಮತ್ತು ಸುಂದರಿಯಾದ ಮಾನದಂಡಗಳು ಪ್ರತಿದಿನವೂ ಬಳಕೆದಾರರ ಗ್ರಹಿಕೆಗಳು ಮತ್ತು ಸ್ವಯಂ ಪರಿಕಲ್ಪನೆ ಮೇಲೆ ಪರಿಣಾಮ ಬೀರುತ್ತಲೇ ಇರುತ್ತವೆ. ದೇಹದ ಧನಾತ್ಮಕ ಸಾಮಾಜಿಕ ಮಾಧ್ಯಮ ವಿಷಯವು ಸಾಂಪ್ರದಾಯಿಕವಾಗಿ ಕಿರಿದಾದ ಸೌಂದರ್ಯ ಆದರ್ಶಗಳನ್ನು ಪ್ರಶ್ನಿಸುವ ಮೂಲಕ ಯುವತಿಯರ ದೇಹದ ಚಿತ್ರ ಮತ್ತು ಮನಸ್ಥಿತಿಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಗುರಿಯನ್ನು ಹೊಂದಿದೆ. ಆನ್ಲೈನ್ ಪ್ರಯೋಗವು ಯುವತಿಯರ ದೇಹದ ಚಿತ್ರ ಮತ್ತು ಮನಸ್ಥಿತಿಯ ಮೇಲೆ ದೇಹದ ಧನಾತ್ಮಕ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳನ್ನು ನೋಡುವ ಪರಿಣಾಮವನ್ನು ತನಿಖೆ ಮಾಡಿತು. ಅದೇ ಪೋಸ್ಟ್ಗಳಲ್ಲಿನ ಚಿತ್ರಗಳು ಮತ್ತು ಶೀರ್ಷಿಕೆಗಳ ಪ್ರಭಾವವನ್ನು ಅರ್ಥಮಾಡಿಕೊಳ್ಳುವತ್ತ ಗಮನ ಹರಿಸಿತು. ಸಾಮಾಜಿಕ ಮಾಧ್ಯಮವು ದೇಹದ ಚಿತ್ರದ ಗ್ರಹಿಕೆಯನ್ನು ಗಮನಾರ್ಹವಾಗಿ ಪರಿಣಾಮ ಬೀರುತ್ತದೆ, ವಿಶೇಷವಾಗಿ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಂಥ ದೃಶ್ಯ ಆಧಾರಿತ ವೇದಿಕೆಗಳಲ್ಲಿ. ದೇಹದ ಸಕಾರಾತ್ಮಕತೆಯಂಥ ಕಲ್ಪನೆಗಳು ವೈವಿಧ್ಯಮಯ ದೇಹದ ಸ್ವಕಾರವನ್ನು ಪ್ರತಿಪಾದಿಸುತ್ತವೆ. ನಿಮ್ಮ ಉಡುಗೆ ಕೇವಲ ಬಟ್ಟೆಗಿಂತ ಹೆಚ್ಚಿನದು. ಇದು ಸಂವಹನದ ಒಂದು ರೂಪ. ಬಣ್ಣಗಳಿಂದ ಶೈಲಿಗಳವರೆಗೆ ಬ್ರ್ಯಾಂಡ್ಗಳವರೆಗೆ ನಿಮ್ಮ ಉಡುಪಿನ ಪ್ರತಿಯೊಂದು ಅಂಶವೂ ನಿಮ್ಮ ವ್ಯಕ್ತಿತ್ವ, ಮೌಲ್ಯಗಳು ಮತ್ತು ಮನಸ್ಥಿತಿಯ ಬ್ಯಾಗ್ ಸಂಕೇತಗಳನ್ನು ಕಳುಹಿಸುತ್ತದೆ. ಈ ಭಾಷೆಯನ್ನು ಅರ್ಥಮಾಡಿಕೊಳ್ಳುವುದು ನಿಮ್ಮನ್ನು ಅಧಿಕವಾಗಿ ವ್ಯಕ್ತಪಡಿಸಲು ಮತ್ತು ಇತರರು ನಿಮ್ಮನ್ನು ಹೇಗೆ ಗ್ರಹಿಸುತ್ತಾರೆ ಎಂಬುದನ್ನು ರೂಪಿಸಲು ಇಮೇಜ್ ಅನುವು ಮಾಡಿಕೊಡುತ್ತದೆ. ಮಾಡೆಲಿಂಗ್: ನೀವು ಜಗತ್ತನ್ನು ಗೆಲ್ಲಬಹುದು ಎಂದು ಭಾವಿಸುವ ಉಡುಪನ್ನು ಧರಿಸುವಾಗ ನೀವು ಪಡೆಯುವ ಆತ್ಮವಿಶ್ವಾಸದ ವರ್ಧನೆ ಬಗ್ಗೆ ಮಾತನಾಡೋಣ. ನಿಮ್ಮ ಉಡುಗೆ ನಿಮ್ಮ ರಕ್ಷಕವಾಗುತ್ತದೆ ಮತ್ತು ನೀವು ತಡೆಯಲಾಗದವರಂತೆ ಭಾವಿಸುತ್ತೀರಿ. ನಿಮ್ಮ ಮನಸ್ಥಿತಿ ಮತ್ತು ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವ ಬಟ್ಟೆಗಳನ್ನು ಆಯ್ಕೆ ಮಾಡುವುದು ಸಂಪೂರ್ಣ ಬದಲಾವಣೆಯನ್ನುಂಟು ಮಾಡುತ್ತದೆ. ನೀವು ನಿರಾಸೆಗೊಂಡಾಗ ಅಥವಾ ನಿಮ್ಮ ನೆಚ್ಚಿನ ಸ್ವೇಟರ್ನಲ್ಲಿ ಆರಾಮವಾಗಿರುವಾಗ ಪ್ರಕಾಶಮಾನವಾದ ಬಣ್ಣಗಳನ್ನು ಆರಿಸಿಕೊಳ್ಳುವುದರಿಂದ ತಕ್ಷಣ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸಬಹುದು ಮತ್ತು ಒತ್ತಡವನ್ನು ಕರಗಿಸಬಹುದು. ಇದು ದಿನವಿಡೀ ನಿಮ್ಮನ್ನು ಅನುಸರಿಸುವ ಸಣ್ಣ ಸೂರ್ಯನ ಬೆಳಕನ್ನು ಧರಿಸಿದಂತೆ. ನೀವು ಆತ್ಮವಿಶ್ವಾಸ ಮತ್ತು ಉತ್ತಮ ಭಾವನೆಗಳನ್ನು ಹೊರಸೂಸುತ್ತಿರುವಾಗ, ನೀವು ಗೌರವ, ಅವಕಾಶಗಳು ಮತ್ತು ಬೆಂಬಲಿತ ಸಂಪರ್ಕಗಳಿಗೆ ಅಯಸ್ಕಾಂತದಂತೆ. ಜನರು ಆ ಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಅವರು ಸ್ವಾಭಾವಿಕವಾಗಿ ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಆದ್ದರಿಂದ ನೀವು ದೊಡ್ಡ ಪ್ರಸ್ತುತಿಗಾಗಿ ಸಜ್ಜಾಗುತ್ತಿರಲಿ, ಒತ್ತಡದ ದಿನವನ್ನು ಕಳೆಯುತ್ತಿರಲಿ ಅಥವಾ ಕೆಲವು ಸಕಾರಾತ್ಮಕ ಭಾವನೆಗಳನ್ನು ಆಕರ್ಷಿಸಲು ನೋಡುತ್ತಿರಲಿ, ನಿಮ್ಮ ಬಟ್ಟೆ ಆಯ್ಕೆಗಳ ಪ್ರಭಾವವನ್ನು ಕಡಿಮೆ ಅಂದಾಜು ಮಾಡಬೇಡಿ. ನೀವು ಬಯಸುವ ಮನಸ್ಥಿತಿಗನುಗುಣವಾಗಿ ಉಡುಗೆ ಮಾಡಿ ಮತ್ತು ಅದು ನಿಮ್ಮ ದೃಷ್ಟಿಕೋನವನ್ನು ಮಾತ್ರವಲ್ಲದೆ ಇತರರು ನಿಮ್ಮೊಂದಿಗೆ ಹೇಗೆ ಗ್ರಹಿಸುತ್ತಾರೆ ಮತ್ತು ಸಂವಹನ ನಡೆಸುತ್ತಾರೆ ಎಂಬುದನ್ನು ವೀಕ್ಷಿಸಿ. ಇದು ಅತ್ಯುತ್ತಮವಾದ ಶೈಲಿಯ ಮಾರ್ಗವಾಗಿದೆ.